ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಒಂದು ಹುಡುಗಿ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡ್ತಾಳೆ. ಹೀಗೆ ಟ್ರಾವೆಲ್ ಮಾಡ್ತಾ ಇರುವಾಗ ಒಬ್ಬ ಸ್ಟ್ರೇಂಜರ್ ಇಂದ ಸಮಸ್ಯೆಗೆ ಸಿಕ್ಕಾಕೊತ್ತಾಳೆ. ಅವನು ಏನೋ ಒಂದು ಕೆಲಸ ಮಾಡೋಕೆ ಹೇಳ್ತಾನೆ. ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ತಪ್ಸ್ಕೊಳ್ಳೋಕು ಆಗದೆ, ಯಾರ ಹತ್ರನೂ ಹೇಳೋಕು ಆಗದೆ ಕಷ್ಟದಲ್ಲಿರೋ ಹೀರೋಯಿನ್ ಹೇಗೆ ಇವನಿಂದ ತಪ್ಸ್ಕೊತಾಳೆ ಅನ್ನೋ ಕತೆನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ ಚಿತ್ರನೇ ರೆಡ್ ಐ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೆಲವೊಂದು ಫೋಟೋಸ್ ತೋರಿಸ್ತಾರೆ. ಅಲ್ಲೊಬ್ಬ ಬಂದು ಪರ್ಸ್ ಇಟ್ಟು ಹೋಗ್ತಾನೆ. ಅವನು ಹೋದ ತಕ್ಷಣ ಯಾರೋ ಸ್ಟ್ರೇಂಜರ್ ಆ ಪರ್ಸ್ ತಗೊಂಡು ಹೋಗ್ತಾನೆ. ಹಾಗೆ ಕಟ್ ಮಾಡಿದ್ರೆ ಕೆಲವು ಫಿಶರ್ ಮ್ಯಾನ್ ಗಳು ಯಾವ್ದೋ ಮೆಟಲ್ ಬಾಕ್ಸ್ ನ ತಗೊಂಡು ಎಲ್ಲಿಗೋ ಹೋಗ್ತಾರೆ. ಈಗ ಒಂದು ದೊಡ್ಡ ಹೋಟೆಲ್ ಬ್ಲೂ ಪ್ರಿಂಟ್ ನ ಯಾರೋ ಸ್ಟ್ರೇಂಜರ್ಸ್ ನೋಡ್ತಾ ಇದ್ದಾರೆ. ಅಂದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇದೇ ಆ ಹೋಟೆಲ್ ಲಕ್ಸ್ ಅಟ್ಲಾಂಟಿಕ್. ಅದೇ ಹೋಟೆಲ್ ನ ರಿಸೆಪ್ಷನಿಸ್ಟ್ ಜೊತೆ ಒಂದು ಕಪಲ್ ಗಲಾಟೆ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳುಗಳ ಹಿಂದೆನೆ ರೂಮ್ ಬುಕ್ ಮಾಡಿದ್ದೀವಿ, ಯಾಕೆ ನಮ್ಗೆ ರೂಮ್ ಕೊಡ್ತಿಲ್ಲ ಅಂತ. ಇವಳ ಹೆಸರು ಸಿಂಧ್ಯಾ. ಇವಳಿಂದ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇವಳು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಸೊ ಇವಳು ಒಬ್ರಿಗೆ ಕಾಲ್ ಮಾಡ್ತಾಳೆ. ಇವಳ ಚಿತ್ರದ ಹೀರೋಯಿನ್ ಲಿಸಾ. ಆಕ್ಚುಲಿ ಲಿಸಾ ಅದೇ ಹೋಟೆಲ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಆದ್ರೆ ಈಗ ಲೀವ್ ನಲ್ಲಿ ಇರೋದ್ರಿಂದ ಸಿಂಧ್ಯಾ ಇವಳಿಗೆ ಕಾಲ್ ಮಾಡಿ ಕಪಲ್ ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕೇಳ್ತಾಳೆ. ಅವರು ರೆಗ್ಯುಲರ್ ಕಸ್ಟಮರ್, ಹೇಳೋದ್ನ ಕೇಳು. ಎಮರ್ಜೆನ್ಸಿಗೋಸ್ಕರ ಕೆಲವೊಂದು ರೂಮ್ಸ್ ಖಾಲಿ ಇರುತ್ತೆ, ಆ ರೂಮ್ ಅವ್ರಿಗೆ ಕೊಡು. ಈಗ ನಾನು ಹೇಳೋದ್ನ ಅವ್ರಿಗೆ ಹಾಗೇನೆ ಹೇಳು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನೀವು ಸ್ಟೇ ಆಗೋ 2 ದಿನದ ಖರ್ಚು ನಮ್ದೇ ಅಂತ. ಸಿಂಧ್ಯಾ ಅದೇ ತರನೇ ಹೇಳ್ತಾಳೆ. ಸೊ ಆ ಕಪಲ್ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾರೆ. ಲಿಸಾ ಇದೇ ಹೋಟೆಲ್ ನಲ್ಲೇ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾಳೆ. ಈ ತರದ ಕಸ್ಟಮರ್ಸ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಈಗ ಸಿಂಧ್ಯಾಗೆ ಒಂದು ಫೈಲ್ ಕೊಡ್ತಾರೆ, ಯಾಕಂದ್ರೆ ನೆಕ್ಸ್ಟ್ ಡೇ ಚಾರ್ಲಸ್ ಅನ್ನುವ ದೊಡ್ಡ ವ್ಯಕ್ತಿ ಇಲ್ಲಿಗೆ ಬರ್ತಾರಂತೆ. ಇದ್ರ ಬಗ್ಗೆ ಸಿಂಧ್ಯಾ ಲಿಸಾಗೆ ಹೇಳ್ದಾಗ ಲಿಸಾ ಹೇಳ್ತಾಳೆ, ಚಾರ್ಲೆಸ್ ಅನ್ನೋರು ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ, ನಾನ್ ಹೇಳ್ದಂಗೆ ಮಾಡು. ಅವರು ಪ್ರತಿ ಸಲ ಬಂದಾಗ 3825 ರೂಮ್ ಕೊಡ್ತೀವಿ, ಈಗ್ಲೂ ಅದೇ ರೂಮ್ ಕೊಡು ಅಂತ ಹೇಳಿ ಏರ್ಪೋರ್ಟ್ ಗೆ ಹೋಗ್ತಾಳೆ. ನೋಡಿದ್ರೆ ಅವಳು ಹೋಗ್ಬೇಕಾಗಿರೋ ಫ್ಲೈಟ್ ಡಿಲೇ. ಆ ಫ್ಲೈಟ್ ಹೆಸರೇ ರೆಡ್ ಐ. ಅಷ್ಟ್ರಲ್ಲಿ ಲಿಸಾ ಅವ್ರ ತಂದೆ ಕಾಲ್ ಮಾಡಿ ಯಾವಾಗ ಬರ್ತೀಯಾ ಅಂತ ಕೇಳ್ತಾರೆ. ಆಕ್ಚುಲಿ ಅವ್ರ ಅಜ್ಜಿ ತೀರ್ ಹೋಗಿರ್ತಾರೆ, ಅದಕ್ಕೇನೆ ಊರಿಗೆ ಹೋಗ್ತಾ ಇದ್ದಾಳೆ. ಫ್ಲೈಟ್ ಡಿಲೇ ಆಗಿದೆ, ನಾನು ಆದಷ್ಟು ಬೇಗ ಬರ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಸೊ ಈಗ ಏರ್ಪೋರ್ಟ್ ನಲ್ಲಿ ಲಿಸಾ ಬುಕ್ ಓದ್ತಾ ಇದ್ದಾಳೆ. ಆಗ ಒಬ್ರು ಅಜ್ಜಿ, ಬುಕ್ ಬರ್ದಿರೋ ವ್ಯಕ್ತಿ ನನ್ಗೆ ಗೊತ್ತು, ಅವ್ರು ಬರೆಯೋ ಪ್ರತಿ ನಾವೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಲಿಸಾ ತುಂಬಾನೇ ಫ್ರೆಂಡ್ಲಿ, ನಾನು ಈ ಬುಕ್ ನ ಆಲ್ರೆಡಿ ಓದಿದ್ದೀನಿ, ನೀವು ಬೇಕಾದ್ರೆ ಈ ಬುಕ್ ತಗೊಂಡು ಓದ್ಬಿಟ್ ಕೊಡಿ ಅಂತ. ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಏರ್ಪೋರ್ಟ್ ಸ್ಟಾಫ್ ಜೊತೆ ಗಲಾಟೆ ಮಾಡ್ತಾ ಇದ್ದಾನೆ. ಯಾವ ಸೀಮೆ ಏರ್ಲೈನ್ಸ್ ನಿಮ್ದು? ನಾವೆಲ್ಲ ದುಡ್ಡು ಕೊಡ್ತಾನೆ ಬರ್ತಾ ಇರೋದು, ನೀವೇನ್ ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಆಗ ಲಿಸಾ ಈ ಸಿಚುವೇಶನ್ ನ ಟ್ಯಾಕಲ್ ಮಾಡೋಣ ಅಂತ ಅವ್ರ ಜೊತೆ ಮಾತಾಡ್ತಾಳೆ. ಆದ್ರೆ ಇವರು ಕೇಳ್ತಾನೆ ಇಲ್ಲ, ನಾನು ನಿನ್ ಜೊತೆ ಮಾತಾಡ್ತಾ ಇಲ್ಲ, ನೀನ್ ಸುಮ್ನಿರು ಅಂತ. ಆಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದು, ಫ್ಲೈಟ್ ಡಿಲೇ ಆಗಿರೋದ್ರಿಂದ ಎಲ್ರಿಗೂ ತುಂಬಾ ಸಿಟ್ಟು ಬಂದಿದೆ, ಹೊರಗಡೆ ಬೇರೆ ಮಳೆ ಸುರಿತಾ ಇದೆ, ವೆದರ್ ಸರಿ ಇಲ್ಲ, ಅವರಿಗೂ ಸಮಸ್ಯೆ ಅನ್ನೋದು ಇರುತ್ತೆ, ಸೊ ಅರ್ಥ ಮಾಡ್ಕೊಳ್ಳಿ ಅಂತ. ಇವನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರಿಂದ ಆ ವ್ಯಕ್ತಿ ಸೈಲೆಂಟ್ ಆಗ್ತಾರೆ. ಲಿಸಾ ಇವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಪರವಾಗಿಲ್ಲ ಬಿಡಿ, ನೀವು ಹೇಗೆ ಕಾಮ್ ಆಗಿ ಹ್ಯಾಂಡಲ್ ಮಾಡಿದ್ರಿ ಅಂತ ಕೇಳಿದಾಗ, ನಾನು ಹೋಟೆಲ್ ಫೀಲ್ಡ್ ನಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಸೊ ಈ ತರದ ವ್ಯಕ್ತಿಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ. ಸೊ ಈಗ ಫ್ಲೈಟ್ ಅವೈಲೇಬಲ್ ಇದೆ, ಎಲ್ರು ಬೋರ್ಡಿಂಗ್ ಗೆ ರೆಡಿ ಆಗ್ತಾರೆ. ಸೊ ಈಗ್ಲೇ ಲಿಸಾ ಇವನ್ನ ನೋಡಿ, ನಾನು ಹೋಗ್ತಿರೋ ಫ್ಲೈಟ್ ನಲ್ಲೇ ಇವನು ಕೂಡ ಬರ್ತಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಗ ಯಾರೋ ಬೈ ಮಿಸ್ಟೇಕ್ ಆಗಿ ಇವಳ ಮೇಲೆ ಕಾಫಿ ಚೆಲ್ಲಿದ್ರಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಸ್ಟ್ ರೂಮ್ ಗೆ ಬರ್ತಾಳೆ. ಲಿಸಾ ಚೆಸ್ಟ್ ಹತ್ರ ಒಂದು ಸ್ಕ್ರಾಚ್ ಮಾರ್ಕ್ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಅವನ ಜೊತೆ ಮಾತಾಡೋದಕ್ಕೆ ಬರ್ತಾಳೆ. ಇವನ್ ಹೆಸರು ಜಾಕ್. ಲಿಸಾ ಕೂಡ ತನ್ನ ಪರಿಚಯ ಮಾಡ್ಕೋತಾಳೆ. ಹೀಗೆ ಮಾತಾಡ್ತಾ ಇರುವಾಗ ಟಿವಿ ನ್ಯೂಸ್ ನಲ್ಲಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಏಜೆಂಟ್ ಮಾತಾಡ್ತಾ ಇದ್ದಾರೆ. ದೇಶದಲ್ಲಿ ಟೆರರಿಸಂ ಜಾಸ್ತಿ ಆಗ್ತಿದೆ, ಅವರಿಗೆಲ್ಲ ತಕ್ಕ ಪಾಠ ಕಲಿಸ್ತೀವಿ ಅಂತ. ಈಗ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಫ್ಲೈಟ್ ರೆಡಿ ಆಗಿದೆ, ಎಲ್ರು ಬೋರ್ಡಿಂಗ್ ಮಾಡ್ಕೊಳ್ಳಿ ಅಂತ. ಎಲ್ರು ಚಪ್ಪಾಳೆ ಹೊಡಿತಾ ಇದ್ದಾರೆ, ಯಾಕಂದ್ರೆ ಪ್ಯಾಸೆಂಜರ್ಸ್ ಎಲ್ಲ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರು. ಸರಿ, ನಿಮ್ನ ಮೀಟ್ ಆಗಿ ತುಂಬಾ ಖುಷಿ ಆಯ್ತು ಅಂತ ಜಾಕ್ ಹೇಳ್ತಾನೆ. ಬಾಯ್ ಹೇಳಿ ಲಿಸಾ ಅಲ್ಲಿಂದ ಹೊರಡ್ತಾಳೆ. ನೋಡಿದ್ರೆ ಲಿಸಾ ಹೋಗ್ತಿರೋ ಸೇಮ್ ಫ್ಲೈಟ್, ಅಷ್ಟೇ ಅಲ್ಲದೆ ಇವಳು ಬುಕ್ ಮಾಡಿರೋ ಸೀಟ್ ಪಕ್ಕದಲ್ಲೇ ಜಾಕ್ ಕೂತ್ಕೊಂಡಿದ್ದಾನೆ. ಸರ್ಪ್ರೈಸ್ ಆಗುತ್ತೆ, ಏನು ಪದೇ ಪದೇ ಮೀಟ್ ಆಗ್ತಾ ಇದ್ದೀವಿ. ಜಾಕ್ ಕೇಳ್ತಾನೆ, ಏನು ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಲಿಸಾ ನಗ್ತಾ ಇದ್ದಾಳೆ, ಹಾಗೆಲ್ಲ ಏನು ಇಲ್ಲ, ಇವಳು ಎಷ್ಟೋ ಸಲ ಫ್ಲೈಟ್ ನಲ್ಲಿ ಹೋಗಿದ್ದಾಳೆ, ಆದ್ರೆ ಟೇಕ್ ಆಫ್ ಮಾಡುವಾಗ ಏನೋ ಒಂದು ರೀತಿಯ ಭಯ. ಸೊ ಇವಳು ಭಯ ಹೋಗ್ಸೋದಕ್ಕೆ ಜಾಕ್ ಇವಳು ಫ್ಯಾಮಿಲಿ ಬಗ್ಗೆ ಕೇಳ್ತಾನೆ. ಲಿಸಾ ಎಲ್ಲಾ ಡೀಟೇಲ್ಸ್ ಹೇಳ್ತಾಳೆ. ಥ್ಯಾಂಕ್ಸ್, ನನ್ನ ಡಿಸ್ಟ್ರಾಕ್ಟ್ ಮಾಡಿ ಭಯ ಹೋಗಿಸ್ಬಿಟ್ರಿ ಅಂತ. ಹಾಗೆಲ್ಲ ಏನು ಇಲ್ಲ, ನಾನು ನಿಜವಾಗ್ಲೂ ನಿಮ್ ತಂದೆ ಬಗ್ಗೆ ತಿಳ್ಕೊಬೇಕಿತ್ತು, ಅದಕ್ಕೇನೆ ಕೇಳ್ದೆ. ನೀವ್ ಯಾಕೆ ನಮ್ ತಂದೆ ಬಗ್ಗೆ ತಿಳ್ಕೊಬೇಕು? ಇಲ್ಲ, ನನ್ ಕೆಲ್ಸದಲ್ಲಿ ನಿಮ್ ತಂದೆ ಬಗ್ಗೆ ತಿಳ್ಕೊಳ್ಳೋದು ಕೂಡ ಒಂದು ಭಾಗ ಅಂತ.
ಸರಿ, ನೀವ್ ಏನ್ ಕೆಲಸ ಮಾಡ್ತಿರೋದು? ಜಾಕ್ ಹೇಳ್ತಾನೆ, ನಾನೊಬ್ಬ ದೊಡ್ಡ ಅಸಾಸಿನ್ ಗ್ರೂಪ್ಗೆ ಸೇರಿದವನು. ಗವರ್ಮೆಂಟ್ ಅಲ್ಲಿ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅಲ್ವಾ, ಅವ್ರ ಕತೆ ಮುಗಿಸೋದಕ್ಕೆ ನನ್ನೇ ಕರೀತಾರೆ. ಇದನ್ ಕೇಳಿ ಲಿಸಾ ನಗ್ತಾ ಇದ್ದಾಳೆ. ಹಾಗಾದ್ರೆ ನೀನು ಸ್ಪೈ ಏಜೆಂಟಾ ಅಂತ? ನೋ, ನಾನು ಸ್ಪೈ ಏಜೆಂಟ್ ಅಲ್ಲ. ಇವ್ನ್ ಮಾತಾಡ್ತಿರೋ ರೀತಿನೇ ಬದಲಾಗುತ್ತೆ. ಹಾಗಾದ್ರೆ ನೀನು ಫ್ಲೈಟ್ ನ ಹೈಜಾಕ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಕ್ಚುಲಿ ನಾನು ಫ್ಲೈಟ್ ಎಲ್ಲ ಹೈಜಾಕ್ ಮಾಡಲ್ಲ, ನಿನ್ನ ಹೈಜಾಕ್ ಮಾಡಿದ್ದೀನಿ. ಇದನ್ ಕೇಳಿ ಲಿಸಾಗೆ ಏನೋ ಒಂದ್ ರೀತಿಯ ಭಯ ಶುರುವಾಗುತ್ತೆ. ಇವನೇನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾನೆ ಅಂತ. ನಿನ್ಗೆ ಚಾರ್ಲಸ್ ಗೊತ್ತು ತಾನೆ? ಇಷ್ಟೊತ್ತಿಗೆ ನಿಮ್ ಹೋಟೆಲ್ಗೆನೆ ಬರ್ತಾ ಇರ್ಬೋದು. ಅವ್ರನ್ನೇ ನಾವು ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ನೀನೇ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ. ಇವಳಿಗೆ ತುಂಬಾನೇ ಭಯ ಆಗುತ್ತೆ. ಇದೆಲ್ಲ ನನ್ನಿಂದ ಸಾಧ್ಯನೇ ಇಲ್ಲ. ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿಮ್ ತಂದೆ ಕತೆನ ಮುಗಿಸ್ಬಿಡ್ತೀವಿ. ಫ್ಲೈಟ್ ನಲ್ಲಿ ಬೇರೆಯವರೆಲ್ಲ ಜೋರಾಗಿ ಮಾತಾಡ್ತಾ ಇರೋದ್ರಿಂದ ಇವರಿಬ್ರು ಕಾನ್ವರ್ಸೇಷನ್ ಯಾರಿಗೂ ಕೇಳಿಸೋದಿಲ್ಲ. ತಕ್ಷಣ ಬಟನ್ ಪ್ರೆಸ್ ಮಾಡಿ ಫ್ಲೈಟ್ ಅಟೆಂಡರ್ ನ ಕರೀತಾಳೆ. ಅವರು ಬರೋದು ಲೇಟ್ ಆಗ್ತಿದೆ ಅನ್ಸುತ್ತೆ. ಲಿಸಾ ನಿಂತ್ಕೊಂಡು ಬೇಗ ಬನ್ನಿ ಅಂತ. ಆಗ ಜಾಕ್ ಇವ್ರ ತಂದೆ ಪರ್ಸ್ ಇಟ್ಟು, ಇದು ನಿಮ್ ತಂದೆದೇ ಅಲ್ವಾ? ಪರ್ಸ್ ನೋಡಿ ಲಿಸಾ ಅಳ್ತಾ ಇದ್ದಾಳೆ. ಇವ್ರ ತಂದೆ ಇರೋ ಅಡ್ರೆಸ್ ಕರೆಕ್ಟ್ ಆಗಿ ಹೇಳ್ತಾನೆ. ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಊಟ ಮಾಡಿ ಕಾಮಿಡಿ ಶೋ ನೋಡ್ತಾ ಇದ್ದಾರೆ. ನನ್ ಕಡೆ ಅವನು ಮನೆ ಹೊರಗಡೆನೆ ಇದ್ದಾನೆ. ನೀನು ಕೋಆಪರೇಟ್ ಮಾಡದೆ ಹೋದ್ರೆ ನೀನು ಊರಿಗೆ ಹೋದ್ಮೇಲೆ ನಿಮ್ಮ ಅಜ್ಜಿ ಬಾಡಿ ಜೊತೆಗೆ ನಿಮ್ ತಂದೆ ಬಾಡಿಗೂ ಅಂತ್ಯ ಸಂಸ್ಕಾರ ಮಾಡ್ಬೇಕಾಗುತ್ತೆ ಅಂತ. ಇದನ್ ಕೇಳಿ ಲಿಸಾ ಸೈಲೆಂಟ್ ಆಗಿ ಕೂತ್ಕೋಬಿಡ್ತಾಳೆ. ಈಗ ಫ್ಲೈಟ್ ಅಟೆಂಡರ್ ಬರ್ತಾರೆ. ಲಿಸಾ, ನಿನ್ಗೆ ಎಕ್ಸ್ಟ್ರಾ ಪಿಲ್ಲೋ ಏನಾದ್ರೂ ಬೇಕಿತ್ತಾ ಅಂತ. ಪಾಪ ಅವಳಿಗೆ ಇವತ್ತು ಬ್ಯಾಡ್ ಡೇ. ಅವ್ರ ಅಜ್ಜಿ ತೀರ್ ಹೋದ್ರು. ಒಂದು ಪಿಲ್ಲೋ ಇದ್ರೆ ಕೊಡಿ ಅಂತ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾನೆ. ಫ್ಲೈಟ್ ಅಟೆಂಡರ್ ಪಿಲ್ಲೋ ತರೋದಕ್ಕೆ ಹೋಗ್ತಾರೆ. ನೋಡು, ನಾನ್ ಹೇಳೋದ್ನ ಕರೆಕ್ಟ್ ಆಗಿ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ. ಲಿಸಾ ಕೇಳ್ತಾಳೆ, ನಮ್ ತಂದೆಗೆ ಏನಾದ್ರೂ ಮಾಡ್ಬಿಟ್ಟ ಅಂತ. ಇದುವರೆಗೂ ಏನು ಮಾಡಿಲ್ಲ. ಸುಮ್ನೆ ನಾನು ಹೇಳೋದ್ನ ಕೇಳು, ನಿನ್ಗೆ ಏನು ತೊಂದ್ರೆ ಆಗಲ್ಲ. ಚಾರ್ಲಸ್ ನಿಮ್ ಹೋಟೆಲ್ಗೆ ಬರ್ತಾ ಇದ್ದಾನೆ ಅಲ್ವಾ? ಅವರು ಸ್ಟೇ ಆಗ್ತಿರೋ ರೂಮ್ 3825 ಇಂದ 4080ಗೆ ಚೇಂಜ್ ಮಾಡ್ಬೇಕು. ಸೊ ಹೋಟೆಲ್ಗೆ ಕಾಲ್ ಮಾಡಿ ಈ ಕೆಲ್ಸ ಮಾಡು. ಇದ್ರಿಂದ ನನ್ ಕೆಲ್ಸ ಮುಗಿಯುತ್ತೆ. ನಿಮ್ ತಂದೆಗೂ ಏನು ತೊಂದ್ರೆ ಆಗಲ್ಲ ಅಂತ. ಲಿಸಾ ಒಪ್ತಾನೆ ಇಲ್ಲ. ನನ್ನಿಂದ ಈ ಕೆಲ್ಸ ಮಾಡೋದಕ್ಕಾಗಲ್ಲ. ನೀವೇನೋ ಅವ್ರನ್ನ ಸಾಯಿಸ್ಬಿಡ್ತೀರಾ, ಆದ್ರೆ ಆರೋಪ ನನ್ ಮೇಲೆನೆ ಬರುತ್ತೆ. ನಿನ್ಗೆ ಬೇರೆ ದಾರಿನೇ ಇಲ್ಲ ಅಂತ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನೆ. ಫಸ್ಟ್ ನಾನು ನಮ್ ತಂದೆ ಜೊತೆಲಿ ಮಾತಾಡ್ಬೇಕು, ಆಮೇಲೆ ಈ ಕೆಲ್ಸ ಮಾಡ್ತೀನಿ ಅಂತ. ಫ್ಲೈಟ್ ನಲ್ಲೇ ಲ್ಯಾಂಡ್ ಲೈನ್ ಫೋನ್ ಇದೆ. ಅದ್ರಲ್ಲಿ ಕ್ರೆಡಿಟ್ ಕಾರ್ಡ್ ನ ಸ್ವೈಪ್ ಮಾಡಿ ಕಾಲ್ ಮಾಡಬಹುದು. ಅವಳದೇ ಕ್ರೆಡಿಟ್ ಕಾರ್ಡ್ ನ ಸ್ವೈಪ್ ಮಾಡಿ ತಗೋ ಮಾತಾಡು. ಏನಾದ್ರೂ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ದೆ ಅನ್ಕೋ, ಹೊರಗಡೆ ಇರೋ ನಮ್ ಕಡೆ ಅವನು ನಿಮ್ ತಂದೆ ಕತೆ ಮುಗಿಸ್ತಾನೆ ಅಂತ. ಈಗ ಲಿಸಾ ಅವ್ರ ತಂದೆ ಕಾಲ್ ಮಾಡಿ, ಈಗ ಅಷ್ಟೇ ಫ್ಲೈಟ್ ಟೇಕ್ ಆಫ್ ಆಯ್ತು, ನೀವು ಆರಾಮಾಗಿ ಇದ್ದೀರಾ ತಾನೆ ಅಂತ. ಇವಳು ಮಾತಾಡೋ ರೀತಿಯಲ್ಲೇ ಇವರಿಗೆ ಗೊತ್ತಾಗುತ್ತೆ ಮಗಳು ಏನೋ ತೊಂದ್ರೆಲಿ ಇದ್ದಾಳೆ ಅಂತ. ಯಾಕಂದ್ರೆ ಯೂಶುವಲಿ ಲಿಸಾ ಹೀಗೆಲ್ಲ ಮಾತಾಡೋದಿಲ್ಲ. ಅಷ್ಟ್ರಲ್ಲಿ ಇವನು ಫೋನ್ ಕಿತ್ಕೋತಾನೆ. ಸರಿ, ಈಗ ಹೋಟೆಲ್ಗೆ ಕಾಲ್ ಮಾಡಿ ಹೇಳಿದ ಕೆಲ್ಸ ಮಾಡು. ಅಷ್ಟ್ರಲ್ಲಿ ಒಬ್ರು ಲೇಡಿ ನನ್ ಲಗೇಜ್ ಇಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ. ಇದ್ರಿಂದ ನೋ ಹೇಳೋದಕ್ಕೆ ಆಗ್ತಿಲ್ಲ. ಲಿಸಾನ ನೋಡ್ಕೊಂಡೆ ಆ ಲೇಡಿಗೆ ಹೆಲ್ಪ್ ಮಾಡ್ತಾನೆ. ಲಿಸಾ ಈ ಗ್ಯಾಪ್ ನಲ್ಲಿ ಏನಾದ್ರೂ ಪ್ಲಾನ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇರುವಾಗ ಬುಕ್ ತಗೊಂಡೋಗಿದ್ದ ಅಜ್ಜಿ ಅಲ್ಲಿಗೆ ಬರ್ತಾರೆ. ಈ ಚಾಪ್ಟರ್ ನನಗೆ ಅರ್ಥನೇ ಆಗ್ತಿಲ್ಲ ಅಂತ. ಲಿಸಾ ತಕ್ಷಣ ಬುಕ್ ತಗೊಂಡು ಇಲ್ಲಿ ನಡೀತಾ ಇರೋ ಸಮಸ್ಯೆ ಬಗ್ಗೆ ಬರ್ಕೊಡ್ತಾಳೆ. ಜಾಕ್ ಹೇಳ್ತಾನೆ, ನೀನು ಬರ್ಕೊಟ್ಟಿರೋದ್ನ ಅಜ್ಜಿ ಓದೋ ಅಷ್ಟ್ರಲ್ಲಿ ಆ ಬುಕ್ ನ ನಾನು ಕದ್ ಬಿಡ್ತೀನಿ ನೋಡ್ತೀಯ ಅಂತ ಹೇಳಿ ಲಿಸಾ ತಲೆಗೆ ಡಿಚ್ಚಿ ಹೊಡಿತಾನೆ. ಅವಳು ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಪಿಲ್ಲೋ ಇಟ್ಟು ಅವಳು ನಿದ್ದೆ ಮಾಡ್ತಿರೋ ತರ ಸೆಟ್ ಮಾಡಿ ಇವನು ರೆಸ್ಟ್ ರೂಮ್ಗೆ ಹೋಗ್ತಾನೆ. ಎಲ್ಲಾ ಪ್ಯಾಸೆಂಜರ್ಸ್ ನಿದ್ದೆ ಮಾಡ್ತಾ ಇದ್ದಾರೆ. ಹೆವಿ ಗುಡುಗು ಮಳೆ ಇರೋದ್ರಿಂದ ಫ್ಲೈಟ್ ಶೇಕ್ ಆಗುತ್ತೆ. ಆಗ ಲಿಸಾಗೆ ಎಚ್ಚರಿಕೆ ಆದಾಗ ಜಾಕ್ ಆ ಬುಕ್ ಓದ್ತಾ ಇದ್ದಾನೆ. ಹೇಳ್ದಂಗೆ ಬುಕ್ ಇವನ ಹತ್ರನೇ ಇದೆ. ಹಾಗಾದ್ರೆ ಅಜ್ಜಿ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಅಜ್ಜಿಗೆ ಏನು ತೊಂದ್ರೆ ಆಗಿಲ್ಲ ಅನ್ನೋದು ಇವಳಿಗೆ ಕನ್ಫರ್ಮ್ ಆಗುತ್ತೆ. ಇವಳಿಗೆ ನೀರ್ ಕೊಟ್ಟು ಮರ್ಯಾದೆಯಾಗಿ ಕೆಲಸ ಶುರು ಮಾಡು ಅಂತ ಫೋನ್ ಕೊಡ್ತಾನೆ. ಸುಮ್ನೆ ಹಠ ಮಾಡ್ಬೇಡ. ನಿಮ್ ತಂದೆ ಟೀ ಕುಡ್ದು ಸೋಫಾ ಮೇಲೆ ಮಲ್ಕೊಂಡಿದ್ದಾರೆ. ಅವರು ಹಂಗೇನೆ ಶಿವನ್ ಪಾದ ಸೇರ್ಕೊಳ್ಳೋ ಹಾಗೆ ಮಾಡ್ಬೇಡ ಅಂತ. ಈಗ ಲಿಸಾ ಕಾಲ್ ಮಾಡ್ತಾಳೆ. ಸಿಂಧ್ಯಾ ಫೋನ್ ಪಿಕ್ ಮಾಡಿದಾಗ ಹೊರಗಡೆ ತುಂಬಾ ಗುಡುಗು ಸಿಡ್ಲು ಇರೋದ್ರಿಂದ ಫ್ಲೈಟ್ ನಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಲಿಸಾ ನೆಟ್ವರ್ಕ್ ಸಿಕ್ಕಿರೋ ತರ ಡ್ರಾಮಾ ಮಾಡ್ತಾಳೆ. ಚಾರ್ಲಸ್ ನ ಈ ರೂಮ್ ಇಂದ ನಾನ್ ಹೇಳೋ ರೂಮ್ಗೆ ಚೇಂಜ್ ಮಾಡು ಅಂತ. ಪಕ್ಕದಲ್ಲಿ ಬೇರೆಯವ್ರಿಗೆ ನೆಟ್ವರ್ಕ್ ಸಿಗದೆ ಇರೋದ್ನ ಜಾಕ್ ಅಬ್ಸರ್ವ್ ಮಾಡ್ತಾನೆ. ಸೊ ಹಾಗಾದ್ರೆ ಇವಳು ಡ್ರಾಮಾ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಫೋನ್ ಕಿತ್ತಿಡ್ತಾನೆ. ಅಷ್ಟ್ರಲ್ಲಿ ಫ್ಲೈಟ್ ಅಟೆಂಡರ್ ಬರ್ತಾರೆ. ಈ ಫೋನ್ ಯಾವಾಗ ವರ್ಕ್ ಆಗುತ್ತೆ ಅಂತ ಕೇಳಿದಾಗ ವೆದರ್ ಸರಿ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನೆಟ್ವರ್ಕ್ ಬರುತ್ತೆ ಅಂತ. ಲಿಸಾ ಕೇಳ್ತಾಳೆ, ನಿನ್ ಹತ್ರ ಬ್ಯಾಕಪ್ ಪ್ಲಾನ್ ಏನು ಇಲ್ಲ ಅಲ್ವಾ? ಈಗ ನೆಟ್ವರ್ಕ್ ಇಲ್ದೇ ಇರೋದ್ರಿಂದ ನನ್ನಿಂದ ಕಾಲ್ ಮಾಡೋದಕ್ಕೆ ಆಗಲ್ಲ ಅಂತ.
ಹಾಗಾದ್ರೆ ನಾಳೆ ಬೆಳಗ್ಗೆ ನಿಮ್ ತಂದೆ ಶವಪೆಟ್ಟಿಗೆ ಎಲ್ಲಿರ್ತಾರೆ? ಇದನ್ ಕೇಳಿ ಲಿಸಾಗೆ ಗಾಬರಿ ಆಗುತ್ತೆ. ಹಾಗೆ ಕಟ್ ಮಾಡಿ ಲಿಸಾ ಅವ್ರ ತಂದೆನ ತೋರಿಸ್ತಾರೆ. ಹೊರಗಡೆ ಏನೋ ಶಬ್ದ ಕೇಳಿದ್ರಿಂದ ಬಂದು ನೋಡ್ತಾರೆ. ಹೊರಗಡೆ ಒಂದು BMW ಕಾರ್ ನಿಂತಿದೆ. ಈ ಕಡೆ ಇನ್ನೂ ಫ್ಲೈಟ್ ನಲ್ಲಿ ಸಿಗ್ನಲ್ ಬಂದಿಲ್ಲ. ಈಗ ಲಿಸಾ ಕೇಳ್ತಾಳೆ, ಯಾಕೆ ನೀವು ಚಾರ್ಲಸ್ ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಅವರು ಒಳ್ಳೆ ವ್ಯಕ್ತಿನೇ ಅಲ್ವಾ ಅಂತ. ಏನ್ ಮಾಡೋದು, ಒಳ್ಳೆಯವ್ರಿಗೇನೆ ಕೆಟ್ಟ ವಿಷಯಗಳು ನಡೆಯೋದು. ಈಗ ನಿನ್ಗೆ ನಡೀತಾ ಇದೆ ಅಲ್ವಾ, ಹಂಗೇನೆ ಅಂತ ಗೇಲಿ ಮಾಡ್ತಾನೆ. ಆಗ ಲಿಸಾ, ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು. ಆದ್ರೆ ಇವನು ಅವಳನ್ನ ಬಿಡ್ತಾನೆ ಇಲ್ಲ. ಲಿಸಾ ತುಂಬಾ ರಿಕ್ವೆಸ್ಟ್ ಮಾಡ್ತಾಳೆ, ನೋಡು ನಾನು ರೆಸ್ಟ್ ರೂಮ್ಗೆ ಹೋಗ್ಲೇಬೇಕು, ಅಲ್ಲಿಂದ ಬಂದ ಮೇಲೆ ಕಾಲ್ ಮಾಡ್ತೀನಿ. ಸರಿ ಹೋಗು, ಏನಾದ್ರೂ ಸ್ಮಾರ್ಟ್ ಆಗಿ ಗೇಮ್ ಆಡ್ದೆ ಅನ್ಕೋ, ಈ ಸಲ ನಾನು ಸುಮ್ನೆ ಬಿಡಲ್ಲ ಅಂತ ಹೇಳಿ ಅವಳನ್ನ ಕಳಿಸ್ತಾನೆ. ಇವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರೋ ರೆಸ್ಟ್ ರೂಮ್ ನಲ್ಲಿ ಇರೋದ್ರಿಂದ ಲಿಸಾ ವೇಟ್ ಮಾಡ್ತಾ ಇದ್ದಾಳೆ. ಲಿಸಾ ಡಿಸ್ಟರ್ಬ್ ಆಗಿರೋದ್ನ ಒಂದು ಚಿಕ್ಕ ಹುಡುಗಿ ನೋಟಿಸ್ ಮಾಡ್ತಾಳೆ. ಒಳಗಡೆ ಹೋದ್ಮೇಲೆ ಲಿಸಾ ಜೋರಾಗಿ ಅಳ್ತಾ ಇದ್ದಾಳೆ. ಫೇಸ್ ವಾಶ್ ಮಾಡುವಾಗ ಇವಳಿಗೆ ಏನೋ ಸ್ಟ್ರೈಕ್ ಆಗುತ್ತೆ. ಫ್ಲೈಟ್ ನಲ್ಲಿ ನೆಟ್ವರ್ಕ್ ಬಂದಿದೆ ಅಂತ ಒಂದು ನೋಟಿಫಿಕೇಶನ್ ಸೌಂಡ್ ಬರುತ್ತೆ. ಏನ್ ಇವಳು ಹೋದವಳು ಬಂದೇ ಇಲ್ವಲ್ಲ ಅಂತ ರೆಸ್ಟ್ ರೂಮ್ ಕಡೆ ಬರ್ತಾನೆ. ಅಲ್ಲಿದ್ದ ಚಿಕ್ಕ ಹುಡುಗಿಗಿಂತ ಮುಂಚೆ ಇವನೋಗಿ ನಿಂತ್ಕೊಂಡು ಡೋರ್ ತಟ್ಟಬೇಕು ಅನ್ನೋ ಅಷ್ಟ್ರಲ್ಲಿ ಲಿಸಾ ಡೋರ್ ಓಪನ್ ಮಾಡ್ತಾಳೆ. ಆಗ ಜಾಕ್ ಅವಳು ಕನ್ನಡಿ ಮೇಲೆ ಬರ್ದಿರೋದ್ನ ನೋಡ್ಬಿಡ್ತಾನೆ. ಲಿಸಾ ಕನ್ನಡಿ ಮೇಲೆ 18F ಸೀಟ್ ನಲ್ಲಿ ಇರೋನ್ ಹತ್ರ ಬಾಂಬ್ ಇದೆ ಅಂತ ಬರ್ದಿದ್ದಾಳೆ. ಆಗ್ಲೇ ತಾನೇ ಯಾರಾದ್ರೂ ಬಂದು ವಿಚಾರಿಸ್ತಾರೆ. ಆಗ ಇವನ್ನ ಸಿಕ್ಸ್ಬಿಡ್ಬೇಕು ಅನ್ನೋದೇ ಇವಳ ಪ್ಲಾನ್. ಹಾಗೆ ಬಾಯಿ ಹಿಡಿದು ಒಳಗಡೆ ಹೇಳ್ಕೊಂಡೋಗಿ ಸರಿಯಾಗಿ ಹೊಡಿತಾನೆ. ಚಿಕ್ಕ ಹುಡುಗಿ ಹೊರಗಡೆ ವೇಟ್ ಮಾಡ್ತಿರೋದ್ನ ನೋಡಿ ಫ್ಲೈಟ್ ಅಟೆಂಡರ್, ಆಮೇಲೆ ಹೋಗು, ಈಗ ನೇರವಾಗಿ ಸೀಟಲ್ಲೋ ಕೂತ್ಕೋ ಅಂತ. ಆಗ ಈ ಹುಡುಗಿ, ಒಬ್ಬ ಮೇಲ್ ಕೂಡ ಒಳಗಡೆ ಇದ್ದಾನೆ ಅಂತ ಹೇಳಿದ್ರಿಂದ ಇವರೆಲ್ಲ ರೆಸ್ಟ್ ರೂಮ್ ಕಡೆ ನೋಡ್ತಾರೆ. ಒಳಗಡೆ ಅವಳಿಗೆ ಸರಿಯಾಗಿ ಟಾರ್ಚರ್ ಮಾಡ್ತಾ ಇದ್ದಾನೆ. ಎಷ್ಟು ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿದ್ಯಾ ಅಲ್ವಾ ಅಂತ ಹೆದರ್ಸ್ತಾ ಇರುವಾಗ ಅವಳ ಚೆಸ್ಟ್ ಅಲ್ಲಿ ಆಗಿರೋ ಸ್ಕ್ರಾಚ್ ಮಾರ್ಕ್ಸ್ ನ ನೋಡ್ತಾನೆ. ಏನಾಯ್ತು ಅಂತ ಕೇಳಿದಾಗ ಇವಳೇನು ರಿಪ್ಲೈ ಮಾಡೋದೇ ಇಲ್ಲ. ಸರಿ ಅದು ಬಿಡು, ಅದು ನಿನ್ ಸಮಸ್ಯೆ. ಈಗ ಸೈಲೆಂಟ್ ಆಗಿ ಬಂದು ಕಾಲ್ ಮಾಡು. ಹಾಗೇನೆ ಕನ್ನಡಿ ಮೇಲೆ ಲಿಸಾ ಬರ್ದಿದ್ಲು ಅಲ್ವಾ, ಅದನ್ನೆಲ್ಲ ಅಳಿಸ್ತಾನೆ. ಲಿಸಾ ಅಳ್ತಾ ಹೊರಗಡೆ ಬರ್ತಾಳೆ. ಆ ಏರ್ ಹೋಸ್ಟೆಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ಇನ್ನೊಬ್ರು ಫ್ಲೈಟ್ ಅಟೆಂಡರ್ ತಪ್ಪಾಗಿ ಅರ್ಥ ಮಾಡ್ಕೊಂಡು ಇದು ಮೋಟೆಲ್ ಅಲ್ಲ ಅಂತ ಹೇಳ್ತಾರೆ. ಇವನು ಸ್ಮೈಲ್ ಮಾಡಿ ಹೇಗೋ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತಾನೆ. ಈಗ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ಫ್ಲೈಟ್ ತುಂಬಾ ಶೇಕ್ ಆಗ್ತಿದೆ. ಆಗ ಒಬ್ಬ ಹುಡುಗ, ನಾನು ಡ್ರಾಯಿಂಗ್ ಮಾಡ್ತಿದ್ದ ಪೆನ್ ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದಾನೆ. ಕಟ್ ಮಾಡಿದ್ರ ಚಾರ್ಲಸ್ ಫ್ಯಾಮಿಲಿ ಸಮೇತ ಪ್ರೈವೇಟ್ ಜೆಟ್ ನಲ್ಲಿ ಹೋಟೆಲ್ ಕಡೆ ಬರ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಜಾಕ್ ಹೇಳ್ತಾನೆ, ಕಾಲ್ ಮಾಡು ಅಂತ ಡೈಲ್ ಮಾಡಿ ಕೊಡ್ತಾನೆ. ಬೇರೆ ದಾರಿ ಇಲ್ದೆ ಸಿಂಧ್ಯಾ ಜೊತೆ ಮಾತಾಡ್ತಾಳೆ. ಚಾರ್ಲಸ್ ನಾಳೆ ಹೋಟೆಲ್ಗೆ ಬರ್ತಾರೆ ಅಲ್ವಾ, ಅವ್ರ ರೂಮ್ ನ ಚೇಂಜ್ ಮಾಡು. ಯಾರಾದ್ರೂ ಕೇಳಿದ್ರೆ ಲಿಸಾನೇ ಅಪ್ರೂವ್ ಮಾಡಿದ್ದು ಅಂತ ಹೇಳು. ಹಾಗೇನೆ ಬುಕ್ ಮಾಡಿದ ರೂಮ್ ನಲ್ಲಿ ವಾಟರ್ ಲೀಕ್ ಆಗ್ತಿದೆ ಅಂತ ಹೇಳ್ಬಿಡು ಅಂತ. ಕಾಲ್ ಕಟ್ ಮಾಡಿದ್ಮೇಲೆ, ಸರಿ ಈಗ ನಿಮ್ ಕಡೆ ಅವನು ನಮ್ ಮನೆ ಹೊರಗಡೆ ಇದ್ದಾನೆ ಅಲ್ವಾ, ಅವನ್ನ ಅಲ್ಲಿಂದ ಹೋಗೋದಕ್ಕೆ ಹೇಳು. ಫಸ್ಟ್ ನಮ್ ಕೆಲ್ಸ ಮುಗಿಲಿ, ಅದಕ್ಕೂ ಮುಂಚೆ ಈ ಫ್ಲೈಟ್ ಲ್ಯಾಂಡ್ ಆಗ್ಬೇಕು. ಸೊ ಅಲ್ಲಿ ತನಕ ನೀನು ನನ್ ಕಂಟ್ರೋಲ್ ನಲ್ಲೇ ಇರ್ತೀಯಾ ಅಂತ. ನೀನ್ ಹೇಳ್ದಂಗೆನೆ ನಾನು ನಡ್ಕೊಂಡೆ ಅಲ್ವಾ, ಎಲ್ಲ ನಿನ್ ಪ್ಲಾನ್ ಪ್ರಕಾರನೇ ನಡೆದಿದೆ. ಇನ್ನೇನ್ ಬೇಕು ನಿನ್ಗೆ? ಚಾರ್ಲಸ್ ಅಂಡ್ ಫ್ಯಾಮಿಲಿ ಸಾಯ್ಬೇಕು, ಆಗ್ಲೇ ನಮ್ ಪ್ಲಾನ್ ಕಂಪ್ಲೀಟ್ ಆಗುತ್ತೆ. ಲಿಸಾ ಗಾಬರಿ ಆಗ್ತಾಳೆ. ಚಾರ್ಲಸ್ ನ ಸಾಯಿಸ್ತೀನಿ ಅಂದೆ, ಈಗ ಇಡೀ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ಬಿಟ್ರಾ ಅಂತ. ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಇರ್ಬೇಕು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಮಾಡ್ತಾನೆ. ಈ ಕಡೆ ಹೋಟೆಲ್ಗೆ ಚಾರ್ಲಸ್ ಅಂಡ್ ಫ್ಯಾಮಿಲಿ ಬರ್ತಾರೆ. ಸಿಂಧ್ಯಾ ಹೇಳ್ತಾಳೆ, ಸರ್ ನೀವು ಬುಕ್ ಮಾಡಿದ ರೂಮ್ ನಲ್ಲಿ ಸ್ವಲ್ಪ ವಾಟರ್ ಇಶ್ಯೂಸ್ ಇದೆ, ಅದಕ್ಕೆ ಬೇರೆ ರೂಮ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಒಪ್ಪೋದಿಲ್ಲ. ಚಾರ್ಲಸ್ ಬಂದು ವಿಚಾರಿಸಿದಾಗ ಲಿಸಾನೇ ಅಪ್ರೂವ್ ಮಾಡಿದ್ದು ಅನ್ನೋದು ಗೊತ್ತಾದ್ಮೇಲೆ, ಓ ಲಿಸಾನ, ಅವಳು ನನಗೆ ಚೆನ್ನಾಗ್ ಗೊತ್ತು, ಅವಳು ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡಿರ್ತಾಳೆ, ಸರಿ ಬನ್ನಿ ಹೋಗೋಣ ಅಂತ. ಸೊ ಚಾರ್ಲಸ್ ಲಿಸಾನ ತುಂಬಾ ನಂಬ್ತಾರೆ ಅನ್ನೋದು ಗೊತ್ತಾದ್ಮೇಲೆನೆ ಜಾಕ್ ಲಿಸಾನ ಟ್ರ್ಯಾಪ್ ಮಾಡಿರೋದು. ಕಟ್ ಮಾಡಿ ಫ್ಲೈಟ್ ನ ತೋರಿಸ್ತಾರೆ. ಈಗ ಲಿಸಾ ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಒಂದು ಫ್ಯಾಮಿಲಿ ಬಲಿ ಆಗುತ್ತೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ನನ್ಗೆ ಹೊಟ್ಟೆ ನೋವು ಅಂತ ಬಗ್ಗಿ ಸೊಂಟದಲ್ಲಿದ್ದ ಪೆನ್ ತಗೋತಾಳೆ. ಫ್ಲೈಟ್ ನಲ್ಲಿ ಒಬ್ಬ ಹುಡುಗ ಪೆನ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದ ಅಲ್ವಾ, ಅದನ್ನ ಇವಳೆ ತೆಗ್ದಿಟ್ಕೊಂಡಿರ್ತಾಳೆ. ಕಟ್ ಮಾಡಿ ಹೋಟೆಲ್ ನ ತೋರಿಸ್ತಾರೆ. ಸೆಕ್ಯೂರಿಟೀಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಬಾಲ್ಕನಿಗೆ ಬಂದು ನೋಡಿದಾಗ ದೂರದಲ್ಲಿ ಒಂದು ಫಿಶರ್ ಮ್ಯಾನ್ ಬೋಟ್ ಇದೆ. ಈ ಕಡೆ ಫ್ಲೈಟ್ ನಲ್ಲಿ ಕ್ಯಾಪ್ಟನ್ ಹೇಳ್ತಾರೆ, ಸದ್ಯದಲ್ಲೇ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅಂತ. ಕಟ್ ಮಾಡಿದ್ರೆ ಹೋಟೆಲ್ ಹತ್ರ ಇರೋ ಬೀಚ್ ನಲ್ಲಿ ಒಂದು ಬೋಟ್ ಇತ್ತು ಅಲ್ವಾ, ಅಲ್ಲೋಗಿ ಪೊಲೀಸ್ನವರು ಚೆಕ್ ಮಾಡ್ತಾರೆ. ಯಾಕಂದ್ರೆ ಚಾರ್ಲಸ್ ಹೋಮ್ ಲ್ಯಾಂಡ್ ನ ಸೆಕ್ಯೂರಿಟಿ ಏಜೆಂಟ್, ಅವ್ರ ಜೀವಕ್ಕೆ ಥ್ರೆಟ್ ಇದ್ದೇ ಇರುತ್ತೆ. ಅದಕ್ಕೇನೆ ಹೋಟೆಲ್ ಸುತ್ತಮುತ್ತ ಅನುಮಾನ ಬರೋ ತರ ಏನೇ ಇದ್ರೂನು ಚೆಕ್ ಮಾಡ್ತಾರೆ. ಸೊ ಇದು ನಾರ್ಮಲ್ ಫಿಶರ್ ಮ್ಯಾನ್ ಬೋಟ್ ಅನ್ನೋದು ಗೊತ್ತಾಗುತ್ತೆ.
ಈ ಕಡೆ ಫ್ಲೈಟ್ ನಲ್ಲಿ ಜಾಕ್ ಕೇಳ್ತಾನೆ, ನಿನ್ ಎದೆ ಭಾಗದಲ್ಲಿ ಸ್ಕ್ರಾಚ್ ಆಗಿದೆಯಲ್ಲ, ಅದು ಹೇಗಾಯ್ತು ಅಂತ. ಲಿಸಾ ಹೇಳ್ತಾಳೆ, ರೀಸೆಂಟ್ಲಿ ಒಬ್ಬ ಕಳ್ಳ ಚಾಕುನ ನನ್ನ ಕತ್ತಿನ ಭಾಗಕ್ಕೆ ಇಟ್ಟು ರಾಬ್ರಿ ಮಾಡ್ಬಿಟ್ಟ, ಆಗ್ಲೇ ಈ ಗಾಯ ಆಯ್ತು. ಆಗ ನನ್ಗೆ ಒಂದೇ ಒಂದು ವಿಷಯ ಸ್ಟ್ರೈಕ್ ಆಯ್ತು, ಏನು ಹೆದರ್ಬಿಟ್ಟ ಅಂತ ಕೇಳ್ದಾಗ ಆಗ ಲಿಸಾ ಇಲ್ಲ, ಇದೇ ತರ ಮತ್ತೆ ನಡೆದ್ರೆ ಸುಮ್ನೆ ಇರಬಾರ್ದು ಅಂತ ಡಿಸೈಡ್ ಮಾಡ್ದೆ ಅಂತ ಹೇಳಿ ಅವಳ ಹತ್ರ ಇದ್ದ ಪೆನ್ನಿಂದ ಅವನ್ ಕತ್ತಿನ ಭಾಗಕ್ಕೆ ಚುಚ್ಚಿಬಿಡ್ತಾಳೆ. ಅಷ್ಟೇ ಅಲ್ದೆ ಅವನ್ ಫೋನ್ ಕಿತ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಈಗ ಫ್ಲೈಟ್ ಬೇರೆ ಲ್ಯಾಂಡ್ ಆಗಿದೆ. ಲಿಸಾ ಅವಸರವಾಗಿ ಓಡೋದಕ್ಕೆ ಶುರು ಮಾಡಿದ್ದಾಳೆ. ಜಾಕ್ ಕತ್ತಿಂದ ರಕ್ತ ಸುರಿತಾ ಇದ್ರೂನು ಅವಳನ್ನ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಫ್ಲೈಟ್ ಡೋರ್ ಓಪನ್ ಆದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಸಿಚುವೇಶನ್ ಅರ್ಥ ಮಾಡ್ಕೊಂಡು ಫ್ಲೈಟ್ ಅಟೆಂಡರ್ ಎಮರ್ಜೆನ್ಸಿ ಟೀಮ್ಗೆ ಕಾಲ್ ಮಾಡ್ತಾರೆ. ಒಂದು ಹುಡುಗಿ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿ ಏರ್ಪೋರ್ಟ್ ನಲ್ಲಿ ಓಡ್ ಬರ್ತಾ ಇದ್ದಾಳೆ ಅಂತ. ಇವನು ಪೆನ್ ಸಮೇತ ಕತ್ತಿ ಹಿಡ್ಕೊಂಡು ಓಡ್ ಬರ್ತಾ ಇದ್ದಾನೆ. ಪೆನ್ ಕಳ್ಕೊಂಡಿದ್ದ ಹುಡುಗ, ನೋಡೋ ನನ್ ಪೆನ್ ಅವನ ಹತ್ರನೇ ಇದೆ ಅಂತ. ಜಾಕ್ ರೆಸ್ಟ್ ರೂಮ್ಗೆ ಹೋಗಿ ಆ ಪೆನ್ ಕಿತ್ತಾಕಿ ಮತ್ತೆ ಸ್ಪೀಡ್ ಆಗಿ ಹೊರಗಡೆ ಬಂದಾಗ ಆ ಚಿಕ್ಕ ಹುಡುಗಿ ಬೇಕು ಅಂತಾನೆ ಬ್ಯಾಗ್ ನ ಅಡ್ಡ ಬಿಸಾಡಿದ್ರಿಂದ ಜಾಕ್ ಬಿದ್ದೋಗ್ತಾನೆ. ಸೊ ಇವರಿಗೆಲ್ಲ ಗೊತ್ತಾಗಿದೆ ಜಾಕ್ ಒಳ್ಳೆಯವನಲ್ಲ ಅಂತ. ಈಗ ಜಾಕ್ ಅಲ್ಲಿದ್ದ ಲೇಡಿ ಕತ್ತಲ್ಲಿದ್ದ ಬಟ್ಟೆನ ಕಿತ್ಕೋತಾನೆ. ಅದನ್ನ ಗಂಟ್ಲಿಗ್ ಸುತ್ಕೊಂಡು ಜೋರಾಗಿ ಓಡ್ ಬರ್ತಾ ಇದ್ದಾನೆ. ಲಿಸಾ ಪೊಲೀಸ್ನವರು ಇವಳನ್ನ ಹುಡುಕ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಶರ್ಟ್ ಎಲ್ಲ ರಿಮೂವ್ ಮಾಡಿ ರೆಸ್ಟೋರೆಂಟ್ ಒಳಗಡೆ ಕೂತ್ಕೋತಾಳೆ. ಪೊಲೀಸ್ ಹೋದ್ಮೇಲೆ ಜಾಕ್ ಹತ್ರ ಫೋನ್ ಕಿತ್ಕೊಂಡು ಬಂದಿದ್ಲು ಅಲ್ವಾ, ಅದರಿಂದ ಸಿಂಧಿಯಾಗೆ ಕಾಲ್ ಮಾಡಿ ಅಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ನೋ ಸಿಗ್ನಲ್. ಅಷ್ಟರಲ್ಲಿ ಜಾಕ್ ಇವಳನ್ನ ನೋಡಿ ಓಡಿಸ್ಕೊಂಡು ಬರ್ತಾನೆ. ಆಗ ಲಿಸಾ ಏರ್ಪೋರ್ಟ್ ಇಂದ ಹೊರಗಡೆ ಹೋಗ್ತಿರೋ ಮೆಟ್ರೋ ಟ್ರೈನ್ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈ ಕಡೆ ಹೋಟೆಲ್ ಹತ್ರ ಇರೋ ಬೀಚ್ ನಲ್ಲಿ ಒಂದು ಬೋಟ್ ಇತ್ತು ಅಲ್ವಾ, ಪೊಲೀಸ್ನವರು ಕೂಡ ಚೆಕ್ ಮಾಡಿ ಇದು ಸಾಧಾರಣ ಫಿಶರ್ ಮ್ಯಾನ್ ಬೋಟ್ ಅಂತ ಹೇಳಿರ್ತಾರೆ. ಆಕ್ಚುಲಿ ಇವರೇ ದೊಡ್ಡ ಕಲ್ಪ್ರಿಟ್ಸ್. ಮೀನ್ ಹಿಡಿಯೋ ನೆಪದಲ್ಲಿ ಒಂದು ಮೆಟಲ್ ಬಾಕ್ಸ್ ನ ತೆಗಿತಾರೆ. ಫಸ್ಟ್ ಸೀನ್ ನಲ್ಲಿ ಇದೇ ಬಾಕ್ಸ್ ನ ತೋರಿಸಿರ್ತಾರೆ. ಕಟ್ ಮಾಡಿದ್ರೆ ಲಿಸಾ ಏರ್ಪೋರ್ಟ್ ಇಂದ ಹೊರಗಡೆ ಬಂದ ಮೇಲೆ ಯಾರ್ದೋ ಕಾರ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ತಕ್ಷಣ ಹೋಟೆಲ್ಗೆ ಕಾಲ್ ಮಾಡಿದಾಗ ಸಿಂಧಿಯಾನೇ ಪಿಕ್ ಮಾಡ್ತಾಳೆ. ಸಿಂಧಿಯಾ ಹೇಳೋದ್ನ ಕೇಳು, ಚಾರ್ಲ್ಸ್ ಡೇಂಜರ್ ನಲ್ಲಿ ಇದ್ದಾರೆ, ನಿನಗೆ ಎಕ್ಸ್ಪ್ಲೇನ್ ಮಾಡೋಕೆ ನನ್ಗೆ ಟೈಮ್ ಇಲ್ಲ. ತಕ್ಷಣ ಫೈರ್ ಅಲಾರ್ಮ್ ನ ಪ್ರೆಸ್ ಮಾಡು, ಹಾಗೇನೆ ಬಾಡಿ ಗಾರ್ಡ್ಸ್ ಗೆ ಕೋಡ್ ರೆಡ್ ಅಂತ ಹೇಳು ಅಂತ. ಸಿಂಧಿಯಾ ಫೈರ್ ಅಲಾರ್ಮ್ ನ ಆನ್ ಮಾಡಿ ಓಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಬೋಟ್ ನಲ್ಲಿ ಮೆಟಲ್ ಬಾಕ್ಸ್ ನ ಓಪನ್ ಮಾಡಿ ಒಂದು ದೊಡ್ಡ ರಾಕೆಟ್ ಲಾಂಚರ್ ನ ತೆಗಿತಾರೆ. ಲಿಸಾ ಈಗ ಅವ್ರ ತಂದೆನ ಸೇವ್ ಮಾಡಬೇಕು. ತಂದೆಗೆ ಕಾಲ್ ಮಾಡಿದಾಗ ಫೋನ್ ಬ್ಯಾಟರಿ ಲೋ ಆಗಿ ಸ್ವಿಚ್ ಆಫ್ ಆಗುತ್ತೆ. ಈ ಕಡೆ ಸಿಂಧಿಯಾ ಮೇಲ್ಗಡೆ ಬಂದು ಸೆಕ್ಯೂರಿಟಿ ಗಾರ್ಡ್ ಗೆ ಎಲ್ಲ ವಿಷಯ ಹೇಳ್ತಾಳೆ. ತಕ್ಷಣ ಅಲರ್ಟ್ ಆಗಿ ಚಾರ್ಲ್ಸ್ ಅಂಡ್ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಬೋಟ್ ಅಲ್ಲಿ ಇದ್ದವರು ರಾಕೆಟ್ ಲಾಂಚರ್ ನ ಗುರಿ ಇಟ್ಟು ಶೂಟ್ ಮಾಡ್ತಾರೆ. ಸೆಕ್ಯೂರಿಟೀಸ್ ಇವ್ರ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡ್ ಬರೋದಕ್ಕೂ ಆ ರೂಮ್ ಗೆ ರಾಕೆಟ್ ಲಾಂಚರ್ ಬಂದು ಹೊಡೆದು ಛಿದ್ರ ಆಗೋದಕ್ಕೂ ಸರಿಯಾಗುತ್ತೆ. ಬಟ್ ಅಂದ್ರೂನು ಹೇಗೋ ಸೆಕ್ಯೂರಿಟೀಸ್ ಚಾರ್ಲ್ಸ್ ಅಂಡ್ ಫ್ಯಾಮಿಲಿನ ಸೇವ್ ಮಾಡ್ಬಿಡ್ತಾರೆ. ಕಟ್ ಮಾಡಿದ್ರೆ ಲಿಸಾ ಕಾರ್ ಓಡಿಸ್ಕೊಂಡು ಮನೆ ಹತ್ರ ಬಂದಾಗ ಜಾಕ್ ಕಡೆಯವನು ಗನ್ ಸಮೇತ ಇವ್ರ ತಂದೆ ಹೊರಗಡೆ ಬರ್ಲಿ ಅಂತ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ಲಿಸಾ ಅವನಿಗೇನೆ ಡಿಕ್ಕಿ ಹೊಡೆದು ಸಾಯಿಸ್ಬಿಡ್ತಾಳೆ. ಒಳಗಡೆ ಹೋದಾಗ ಅವ್ರ ತಂದೆ ಸೇಫ್. ಏನಾಯ್ತು ಅಂತ ಕೇಳಿದಾಗ ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ ಅಂತ ಸಿಂಧಿಯಾಗೆ ಕಾಲ್ ಮಾಡಿದಾಗ ನಾವು ಅವ್ರನ್ನ ಸೇವ್ ಮಾಡ್ಬಿಟ್ವಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜಾಕ್ ಇಲ್ಲಿಗೆ ಬಂದು ಇವ್ರ ತಂದೆಗೆ ಹೊಡೆದಿದ್ರಿಂದ ಅವರು ಅನ್ಕಾನ್ಶಿಯಸ್ ಆಗ್ತಾರೆ. ಅವನಿಂದ ಮಾತಾಡೋಕೆ ಆಗ್ತಿಲ್ಲ. ಅಂದ್ರೂನು ಕಷ್ಟಪಟ್ಟು ಮಾತಾಡ್ತಾ ಇದ್ದಾನೆ. ನನ್ ಪ್ಲಾನ್ ಎಲ್ಲ ನಿನ್ನಿಂದಾನೇ ಹಾಳಾಗೋಯ್ತು, ನಿನ್ನ ಮಾತ್ರ ಬಿಡಲ್ಲ ಅಂತ. ಲಿಸಾ ಹೇಳ್ತಾಳೆ, ನಾವು ಚಾರ್ಲ್ಸ್ ಅಂಡ್ ಫ್ಯಾಮಿಲಿನ ಸೇವ್ ಮಾಡ್ಬಿಟ್ವಿ, ಈಗ ಪೊಲೀಸ್ನವರು ಇಲ್ಲಿಗೆ ಬಂದ್ರೆ ನಿನ್ ಕತೆ ಅಷ್ಟೇ ಅಂತ. ಹೌದಾ, ಹಾಗಾದ್ರೆ ಫಸ್ಟ್ ನಿನ್ ಕತೆ ಮುಗಿಸ್ತೀನಿ, ಆಮೇಲೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋ ನಿಮ್ ತಂದೆ ಕತೆನ ಮುಗಿಸ್ತೀನಿ ಅಂತ. ಇಬ್ರಿಗೂ ಫೈಟ್ ನಡೀತಾ ಇದೆ. ಒಂದು ಹಂತದಲ್ಲಿ ಲಿಸಾ ಎಸ್ಕೇಪ್ ಆಗಿ ಬೆಡ್ರೂಮ್ ಗೆ ಬಂದು ಒಂದು ಬ್ಯಾಟ್ ತಗೊಂಡು ಫಸ್ಟ್ ಪೊಲೀಸ್ಗೆ ಕಾಲ್ ಮಾಡ್ತಾಳೆ. ಹೀಗೆ ಒಬ್ಬ ಕಿಲ್ಲರ್ ಮನೆ ಒಳಗಡೆ ಇದ್ದಾನೆ, ಆದಷ್ಟು ಬೇಗ ಬನ್ನಿ ಅಂತ. ಈಗ ಹಾಕಿ ಬ್ಯಾಟ್ ತಗೊಂಡು ಅವನಿಗೆ ಸರಿಯಾಗಿ ಹೊಡಿತಾಳೆ. ಆದ್ರೆ ಜಾಕ್ ಬ್ಯಾಟ್ ಕಿತ್ಕೊಂಡು ಅವಳನ್ನ ಕೆಳಗಡೆ ನೂಕಿದ್ರಿಂದ ಲಿಸಾ ಕೆಳಗಡೆ ಬಿದ್ದು ಅವಳಿಗೆ ತುಂಬಾ ಪೆಟ್ಟಾಗಿದೆ. ಮನೆ ಹತ್ರ ಇದ್ದ ಒಬ್ಬನಿಗೆ ಡಿಕ್ಕಿ ಹೊಡೆದ್ಲು ಅಲ್ವಾ, ಆಗ ಅವನ ಹತ್ರ ಇದ್ದ ಗನ್ ಮನೆ ಒಳಗಡೆ ಬಂದು ಬಿದ್ದಿರುತ್ತೆ. ಅದನ್ನ ತಗೊಂಡು ಶೂಟ್ ಮಾಡ್ತಾಳೆ. ಆದ್ರೆ ಬುಲೆಟ್ ಇವನ್ ಶೋಲ್ಡರ್ ಗೆ ತಗುಲುತ್ತೆ. ಅಂದ್ರೂನು ಇವನು ಅವಳಿಗೆ ಕಿಕ್ ಮಾಡಿದ್ರಿಂದ ಕೈಯಲ್ಲಿದ್ದ ಗನ್ ಬಿದ್ದೋಗುತ್ತೆ. ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ಲಿಸಾ ಅವ್ರ ತಂದೆ ಎದ್ದು ಬಂದು ಕೆಳಗಡೆ ಬಿದ್ದಿದ್ದ ಗನ್ ತಗೊಂಡು ಜಾಕ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಸರಿಯಪ್ಪ, ಪೊಲೀಸ್ ಬರ್ತಾ ಇದ್ದಾರೆ, ನಾನು ಹೋಟೆಲ್ಗೆ ಹೋಗ್ಬೇಕು ಅಂತ ಅಲ್ಲಿಂದ ನೇರವಾಗಿ ಹೋಟೆಲ್ಗೆ ಬರ್ತಾಳೆ. ಅಲ್ಲಿ ಸಿಂಧಿಯಾನ ನೋಡಿ ಹಗ್ ಮಾಡ್ತಾಳೆ. ಚಾರ್ಲ್ಸ್ ಅಲ್ಲಿಗೆ ಬಂದು ಲಿಸಾ ಹಾಗೂ ಸಿಂಧಿಯಾಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಷ್ಟರಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಅಲ್ಲಿಗೆ ಬಂದು ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿದ್ರೂನು ನಿಮ್ ಸರ್ವಿಸ್ ಸರಿ ಇಲ್ಲ ಅಂತ ಬೈತಾ ಇದ್ದಾರೆ. ಇವ್ರಿಗೆ ಎಷ್ಟೇ ಚೆನ್ನಾಗಿ ಸರ್ವಿಸ್ ಕೊಟ್ರುನು ಇವ್ರು ಪ್ರತಿ ಸಲ ಏನಾದ್ರೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಇದರಿಂದ ಟ್ರಿಗರ್ ಆಗಿದ್ದ ಲಿಸಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಹೋಗಿ ಅಂತ ಬೈದು ಕಳಿಸ್ತಾಳೆ. ಹಾಗೇನೆ ಸಿಂಧಿಯಾಗೆ ಹೇಳ್ತಾಳೆ, ನಮ್ಗೆ ಕಸ್ಟಮರ್ಸೇ ಮುಖ್ಯ, ಆದ್ರೆ ಈ ತರದವ್ರಿಗೆ ಹೀಗೇನೆ ಟ್ರೀಟ್ ಮಾಡ್ಬೇಕು ಅಂತ.
ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.